ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಸಾಗ್ತಾ ಇದೆ. ಒಂದು ಕಡೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇದೀಗ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ಸಮನ್ವಯ ಸಭೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ ಮಾಡಲಾಗತ್ತೆ. ಬಿಡದಿ ಪಾದಯಾತ್ರೆಯ ವಿಚಾರವಾಗಿ ಸಮಾಲೋಚನೆಯನ್ನ ನಡೆಸ್ತಾರೆ. ಜಂಟಿ ಹೋರಾಟದ ಕುರಿತು ಸಭೆಯಲ್ಲಿ ಮಾತುಕತೆಗಳು ಆಗತ್ತೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿರುವ ಮೀಟಿಂಗ್ ಇದು. ವಿಪಕ್ಷ ನಾಯಕ ಆರ್ ಅಶೋಕ್, ಸಿ ಪಾಟೀಲ್, ಶಾಸಕ ಸುರೇಶ್ ಬಾಬು ಸೇರಿದಂತೆ ಪ್ರಮುಖರು ಕೂಡ ಭಾಗಿಯಾಗ್ತಾರೆ. ಈ ಹಿಂದೆಯೇ ನಿಗದಿಯಾಗಿದ್ದಂತಹ ಪಾದಯಾತ್ರೆ ವಿಚಾರ ಆದರೆ ನಂತರದಲ್ಲಿ ಕೆಲವು ಕಾರಣಗಳಿಂದ ಮುಂದೂಡಲಾಗಿತ್ತು. ಅದೇ ರೀತಿಯಾಗಿ ಯಾವಾಗ ಈ ಪ್ರತಿಭಟನೆ ಅನ್ನೋ ವಿಚಾರ ಪ್ರಸ್ತಾಪ ಆಗತ್ತೆ, ಅದಾದ ನಂತರದಲ್ಲಿ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರಾ, ಮೈತ್ರಿಯಾಗಿಯೂ ಕೂಡ ಹೊಂದಾಣಿಕೆ ಇರಲಿಲ್ವಾ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಹಾಗಾಗಿ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಯ ಆಯೋಜನೆಯನ್ನು ಕೂಡ ಮಾಡಲಾಗಿದೆ. ಆ ಸಭೆಯಲ್ಲಿ ಕೆಲವು ಚರ್ಚೆಗಳು ಆಗತ್ತೆ. ಯಾವ ರೀತಿಯಾಗಿ ಜಂಟಿಯಾಗಿ ಹೋರಾಟವನ್ನು ಮಾಡಬೇಕು ಬಿಜೆಪಿ ಜೆಡಿಎಸ್ ಸೇರಿ ಅನ್ನುವಂಥ ವಿಚಾರವಾಗಿ ಈ ಸಮನ್ವಯ ಸಭೆಯಲ್ಲಿ ಹೇಗೆಲ್ಲ ಚರ್ಚೆಗಳು ಆಗತ್ತೆ, ಬಿಡದಿ ಪಾದಯಾತ್ರೆ ವಿಚಾರವಾಗಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಅವರಿಗೆ ನ್ಯಾಯವನ್ನ ಕೊಡಿಸುವಂತಹ ಪ್ಲಾನ್ಸ್ಗಳನ್ನ ಯಾವ ರೀತಿಯಾಗಿ ಹಾಕ್ಕೊಳ್ತಾರೆ ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ತಾರೆ, ಸಿ ಪಾಟೀಲ್, ಶಾಸಕ ಸುರೇಶ್ ಬಾಬು ಸೇರಿದಂತೆ ಸಭೆಯಲ್ಲಿ ಪ್ರಮುಖರು ಭಾಗಿಯಾಗಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಜಟಾಪಟಿಗಳು ನಡೀತಾ ಇದೆ. ತೀವ್ರವಾದಂತಹ ಚರ್ಚೆಗಳ ನಡುವೆ ಈಗ ಈ ಸಭೆ ನಡೀತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ಅನ್ನುವಂತಹ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲೆಲ್ಲ ಕೂಡ ಬಿಜೆಪಿ ಜೆಡಿಎಸ್ ಹಾಗಾದ್ರೆ ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾರಾ, ಹೊಂದಾಣಿಕೆ ಇಲ್ವಾ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಸದ್ಯ ಈಗ ಸಭೆ ಆರಂಭ ಆಗಿದೆಯಾ, ಯಾವಾಗ ಆರಂಭ ಆಗತ್ತೆ, ಇಲ್ಲಿ ಯಾವ ರೀತಿಯ ನಿರ್ಧಾರಗಳು ಆಗಬಹುದು? ದಿವ್ಯಾ, ಈಗಾಗಲೇ ಸಭೆ ಆರಂಭ ಆಗಿದೆ. ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಕೇಂದ್ರ ಸಚಿವರು, ಜೆಡಿಎಸ್ ಕಡೆಯಿಂದ ಸುರೇಶ್ ಬಾಬು ಅವರು ಕೂಡ ಇದ್ದಾರೆ, ಶಾಸಕಾಂಗ ನಾಯಕ, ಮತ್ತೆ ಬಿಜೆಪಿಯಿಂದ ವಿಪಕ್ಷ ನಾಯಕರು ಇಬ್ರು ಕೂಡ ಇದ್ದಾರೆ, ಆರ್ ಅಶೋಕ್ ಅವರು ಮತ್ತೆ ಚಲವಾದಿ ನಾರಾಯಣಸ್ವಾಮಿ ಇಬ್ರು ಇದ್ದಾರೆ, ಸಿ ಪಾಟೀಲ್ ಅವರು ಕೂಡ ಬಂದಿದ್ದಾರೆ ಬಿಜೆಪಿ ಕಡೆಯಿಂದ. ಸಭೆಯನ್ನು ಆರಂಭ ಆಗಿದೆ, ನಡೀತಾ ಇದೆ. ಸಭೆಯಲ್ಲಿ ಬಹಳ ಪ್ರಮುಖವಾದ ವಿಚಾರ ಚರ್ಚೆ ಅಂತಂದ್ರೆ ಬಿಡದಿ ಪಾದಯಾತ್ರೆ ವಿಚಾರವಾಗಿ ಇರುವ ಗೊಂದಲವನ್ನ ಬಗೆಹರಿಸೋದು. ಈಗ ಜಂಟಿಯಾಗಿ ಹೋರಾಟ ಮಾಡ್ಬೇಕಾ ಅಥವಾ ಪ್ರತ್ಯೇಕವಾಗಿ ಮಾಡ್ಬೇಕಾ ಅನ್ನೋ ಚರ್ಚೆ ಇನ್ನೂ ನಡೀತಾ ಇದೆ. ಕೆಲವರ ಅಭಿಪ್ರಾಯದ ಪ್ರಕಾರ ಒಟ್ಟಿಗೆ ಸೇರಿ ಹೋದ್ರೆ ಒಳ್ಳೇದು, ಜನರು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ಮತ್ತೆ ಸರ್ಕಾರದ ಮೇಲೆ ವಿಪಕ್ಷ ಇಬ್ರು ಕೂಡ ಒಟ್ಟಾಗಿ ಹೋರಾಟ ಮಾಡಿದಾರೆ ಅಂತ ಭಾವನೆ ಬರುತ್ತೆ. ಬಿಜೆಪಿ ಜೆಡಿಎಸ್ ನಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋ ಆರೋಪದಿಂದ ದೂರ ಆಗ್ಬೋದು ಅನ್ನೋ ವಿಚಾರವನ್ನ ಪಕ್ಷದಲ್ಲಿ ಎರಡೂ ಕಡೆಯಲ್ಲೂ ಸಹಿತ ಕೆಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಬಹಳಷ್ಟು ಜನರಿಗೆ ಇರುವಂತ ವಿಚಾರ ಏನಂತಂದ್ರೆ, ಇಂತ ಎಲ್ಲಾ ಹೋರಾಟವನ್ನು ಜಂಟಿಯಾಗಿ ಮಾಡ್ಬೇಕು ಅಂತೇನಿಲ್ಲ. NDA ಕೂಟದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಮೀಟಿಂಗು, ಪ್ರತಿಯೊಂದು ಹೋರಾಟ ಎಲ್ಲವನ್ನೂ ಕೂಡ ಒಟ್ಟಾಗಿ ಮಾಡ್ಬೇಕಂತ ಏನಿಲ್ಲ. ಪ್ರತ್ಯೇಕವಾಗಿ ಮಾಡಿದ್ರು ಸಹಿತ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡವನ್ನು ಹೇರ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬಹುದು ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಜೆಡಿಎಸ್ ಏನೋ 9ನೇ ತಾರೀಕಿನ ಹೋರಾಟವನ್ನು ಘೋಷಣೆ ಮಾಡ್ಬಿಟ್ಟಿದೆ, ಪಾದಯಾತ್ರೆ ಮಾಡ್ತಾ ಇದೆ. ಬಿಜೆಪಿನೂ ಅವ್ರ ಜೊತೆ ಕೈ ಜೋಡಿಸ್ಬೇಕಾ ಅಥವಾ ಪ್ರತ್ಯೇಕವಾಗಿ ಇನ್ನೊಂದು ದಿನ ಹೋರಾಟ ಮಾಡೋದು ಉತ್ತಮನ, ಈ ಬಗ್ಗೆ ಚಿಂತನೆ ನಡೀತಾ ಇದೆ. ಅಥವಾ ಕೇವಲ ಪಾದಯಾತ್ರೆ ಮಾತ್ರ ಅಲ್ಲ, ಬೇರೆ ರೂಪದಲ್ಲೂ ಕೂಡ ಹೋರಾಟ ಮಾಡಬಹುದು, ಸಮಾವೇಶದ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ಮಾಡಬಹುದು. ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತು ಸೇರಿದ್ದಾರೆ. ಸಭೆಯ ನಂತರದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಒಟ್ಟಾಗಿ ಪಾದಯಾತ್ರೆ ಮಾಡ್ತಾ ಇದೀವಾ ಅಥವಾ ಪ್ರತ್ಯೇಕ ಮಾಡ್ತಾ ಇದೀವ ಅನ್ನೋ ವಿಚಾರವನ್ನ ಅವರೇ ಸ್ಪಷ್ಟಪಡಿಸ್ತಾರೆ. ಸದ್ಯಕ್ಕೆ ಎರಡೂ ವಿಚಾರವೂ ಕೂಡ ಇದೆ, ಪ್ರತ್ಯೇಕವಾಗಿ ಹೋದ್ರೆ ಒಳ್ಳೇದು ಅಥವಾ ಜೊತೆಯಾಗಿ ಹೋದ್ರೆ ಒಳ್ಳೇದು, ಎರಡೂ ಬಗ್ಗೆ ಕೂಡ ಅವರ ನಡುವೆ ಚರ್ಚೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಜಂಟಿನ ಒಂಟಿನ ಅನ್ನೋದು ಇವತ್ತು ಸುದ್ದಿಗೋಷ್ಠಿ ನಂತರ ಮೀಟಿಂಗ್ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಗೊತ್ತಾಗತ್ತೆ. ಇದರ ಜೊತೆಯಲ್ಲಿ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು ಎರಡು ಮತ್ತೆ ಚಲವಾದಿ ನಾರಾಯಣಸ್ವಾಮಿ ಅವರು ಇಬ್ರು ಕೂಡ ಇರೋದ್ರಿಂದ ಜೆಡಿಎಸ್ ಜೊತೆಲಿ ಈ ಅಧಿವೇಶನ ಸಂಬಂಧ ಚರ್ಚೆಯನ್ನ ಮಾಡ್ತಾರೆ. ಯಾವೆಲ್ಲ ಪ್ರಮುಖ ವಿಚಾರಗಳನ್ನ ಎತ್ಕೋಬೇಕು, ಮತ್ತೆ ಜೆಡಿಎಸ್ ನ ಸಪೋರ್ಟ್ ಯಾವ್ದೇ ರೀತಿ ಇರುತ್ತೆ, ಜೆಡಿಎಸ್ ನಲ್ಲಿ ಏನ್ ಚರ್ಚೆ ಆಗಿದೆ, ಇದೆಲ್ಲದರೂ ಕೂಡ ಶಾಸಕಾಂಗ ನಾಯಕರು ಕೂಡ ಜೆಡಿಎಸ್ ನವರು ಇರೋದ್ರಿಂದ, ಭೋಜೇಗೌಡರು ಕೂಡ ಇರೋದ್ರಿಂದ ಎರಡೂ ಮನೆಯಲ್ಲೂ, ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಮನೆಯಲ್ಲೂ ಸಹಿತ ಅಧಿವೇಶನದಲ್ಲಿ ತೆಗೆದುಕೊಳ್ಬೇಕಂತ ಪ್ರಮುಖ ವಿಚಾರಗಳು
ಅದ್ರ ಬಗ್ಗೆ ಮಾಡಬೇಕಂತ ಹೋರಾಟಗಳು, ಸಭಾಪತಿ ಸ್ಥಾನದ ತೆರವಿನ ವಿಚಾರ, ಹೀಗೆ ಸಚಿವ ಸ್ಥಾನದಲ್ಲಿ ಬಿ ನಾಗೇಂದ್ರ ಅವರಿಗೆ ಅವಕಾಶ ಕೊಟ್ಟಿರೋದು, ಅವ್ರ ಮೇಲೆ ಆರೋಪ ಇದ್ದಾಗ್ಲೂ ಸಹಿತ ಹೀಗೆ ಹಲವಾರು ವಿಚಾರಗಳಿದಾವೆ. ಬಿಜೆಪಿ ಹೇಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ, ಜೆಡಿಎಸ್ ಕೂಡ ಅದೇ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಆದ್ರೆ ಜೆಡಿಎಸ್ ಒಮ್ಮೆ ಬಿಜೆಪಿ ಒಮ್ಮೆ ಮಾಡಿದ್ರೆ ಸರಿಯಾಗಲ್ಲ. ಇಬ್ರು ಸೇರಿ ಸದನದ ಒಳಗಡೆ ಅಂತ ಇಬ್ರು ಸೇರಿ ಒಟ್ಟಾಗಿಯೇ ಹೋಗ್ಬೇಕು. ಹೊರಗಡೆ ಸದನದ ಹೊರಗಡೆ ಪಾದಯಾತ್ರೆನೋ ಇನ್ನೊಂದು ಹೋರಾಟ ಪ್ರತ್ಯೇಕ ಮಾಡಿದ್ರು ಕೂಡ ಸಮಸ್ಯೆ ಇಲ್ಲ. ಸದನದ ಒಳಗಡೆಯಲ್ಲಿ ಇಬ್ರು ಕೂಡ ಜೊತೆಯಾಗಿರೋದು ಸ್ಪಷ್ಟ ಆಗಿರ್ಬೇಕು, ಜೊತೆಯಾಗಿರ್ಲೇಬೇಕು. ಇಲ್ಲದೆ ಹೋದ್ರೆ ಸರ್ಕಾರವನ್ನ ಕಟ್ಟಿ ಹಾಕೋದು ಕಷ್ಟ ಆಗತ್ತೆ ಅನ್ನೋ ಕುರಿತಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗತ್ತೆ. ಯಾವೆಲ್ಲ ಪ್ರಮುಖ ವಿಚಾರಗಳನ್ನ ಯಾರ್ಯಾರು ಎತ್ಕೋಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನ ಕುಮಾರಸ್ವಾಮಿ ಅವರು ಸಾಕಷ್ಟು ಅನುಭವನ ಹೊಂದಿದ್ದಾರೆ. ಅಶೋಕ್ ಅವರು ಕೂಡ ಸಾಕಷ್ಟು ಅನುಭವಿಗಳು ಇರುವಂತವ್ರು, ಎಲ್ಲರೂ ಕೂಡ ಸಾಕಷ್ಟು ತಿಳುವಳಿಕೆ ಅನುಭವ ಅಂತ ಇರುವಂತವ್ರು. ಪಕ್ಷದಲ್ಲಿ ಉಳಿದಂತವ್ರನ್ನ ಯಾವ ರೀತಿಯಲ್ಲಿ ಸಂಘಟಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಕುರಿತಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಒಂದು ಬಿಡದಿ ಪಾದಯಾತ್ರೆ, ಇನ್ನೊಂದು ಅಧಿವೇಶನ ಸಂಬಂಧ ಚರ್ಚೆ ಇದೆ. ಎರಡು ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡಿ ಇವತ್ತು ಫೈನಲ್ ಮಾಡ್ಕೊಂಡ್ ಬರ್ತಾರೆ. ಬಹುಶಃ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಭೆ ಮುಗಿಯುತ್ತೆ. ಆ ನಂತರದಲ್ಲಿ ಸುದ್ದಿಗೋಷ್ಠಿ ಇರುತ್ತೆ, ಅದರಲ್ಲಿ ಎಲ್ಲ ವಿಚಾರವನ್ನ ಅವರೇ ಸ್ಪಷ್ಟಪಡಿಸ್ಲಿಕ್ಕಿದ್ದಾರೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.